ಇದು ಎಕ್ಸೆಲ್ ಪಿ ಯು ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಜಿರಳೆಗಳ ಕಿಚ್ಚಿಗೆ ಕೇಂದ್ರ ಸರ್ಕಾರ ಬೆಚ್ಚಿ ಬಿದ್ದುಬಿಟ್ಟಿದ್ಯಾ ಇಲ್ಲಿ. ಈಗ ಹಳೆ ಕೇಸ್ಗಳನ್ನು ಕೆದಕಕ್ಕೆ ಶುರು ಮಾಡಿದ್ದಾರಾ ದೆಹಲಿಯ ಪೊಲೀಸರು. ಜಂತರ್ ಮಂತರ್ಗೆ ಬಂದಿದ್ದವರು ಯಾರು, ಇವ್ರ ಮೇಲೆ ಈಗ ಹಳೆ ಕೇಸ್ಗಳು ಯಾವ್ಯಾವುದಿದೆ, ಹೋರಾಟದ ಮುಂಚೂಣಿಯಲ್ಲಿ ನಿಂತ್ಕೊಂಡಿದ್ರಲ್ಲ ಇವ್ರ ಮೇಲೆ 5 ವರ್ಷದ ಹಿಂದೇನೋ 6 ವರ್ಷದ ಹಿಂದೇನೋ 3 ವರ್ಷದ ಹಿಂದೇನೋ ಯಾವ್ದಾದ್ರು ಕೇಸ್ ಇದೆಯಾ, ಆ ಕೇಸಲ್ಲಿ ಬೇಲೇಬಲ್ ವಾರಂಟೋ ನಾನ್ ಬೇಲೇಬಲ್ ವಾರಂಟೋ ಇನ್ನೊಂದೋ ಮತ್ತೊಂದೋ ಆ ವಾರಂಟ್ಗಳನ್ನು ಹಿಡ್ಕೊಂಡು ಬಂದು ಈಗ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಿಟ್ಟು ಜಡ್ದು ಬಿಟ್ರೆ ಹೇಗೆ? ಇವ್ರಿಗಾಗುವಂಥ ಶಿಕ್ಷೆ ನೋಡಿ, ಪೊಲೀಸ್ ಕ್ರಮಗಳನ್ನು ನೋಡಿ ಇನ್ನೊಂದು ಸಲ ಜೆನ್ಝಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಬೇಕು ಅಂದರೆ ಕನಸಲ್ಲೂ ಬೆಚ್ಚಿ ಬೀಳಬೇಕು. ಆ ರೀತಿ ಮಾಡಿಬಿಟ್ರೆ ಹೇಗೆ ಅಂತೇನಾದರೂ ಪೊಲೀಸರು ಮುಂದಾಗ್ತಾ ಇದ್ದಾರಾ? ಖಾಕಿ ಪಡೆ ಇದೀಗ ಯಾರೆಲ್ಲ ಮುಂಚೂಣಿ ಹೋರಾಟಗಾರರಿದ್ದರೋ ಅವರ ಹಿಂದೆ ಬಿದ್ದಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಮೆಟಾ ಗ್ಲಾಸ್ಗಳನ್ನು ಹಾಕ್ಕೊಂಡಿದ್ರು ಪೊಲೀಸರ ಹೊತ್ತು. ಪೊಲೀಸರು ಮೆಟಾ ಗ್ಲಾಸ್ಗಳನ್ನು ಹಾಕ್ಕೊಂಡು ಯಾರ್ಯಾರು ಪ್ರತಿಭಟನೆ ಮಾಡ್ತಾಯಿದ್ರು, ಯಾರ್ಯಾರು ಗಲಾಟೆ ಮಾಡ್ತಾಯಿದ್ರು, ಯಾರ್ಯಾರು ಘೋಷಣೆ ಕೂಗ್ತಾ ಇದ್ರು ಅಂಥೇಳಿ ಪ್ರತಿಯೊಂದನ್ನು ಅವರು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗಲಿ ಅಂತ. ಸರಿ, ನೀವು ಮೆಟಾ ಗ್ಲಾಸ್ ಆದರೂ ಬಳಸ್ಕೊಳ್ಳಿ, CC ಕ್ಯಾಮ್ರಾಸ್ ಆದರೂ ಬಳಸ್ಕೊಳ್ಳಿ, ಇನ್ನೊಂದನ್ನಾದರೂ ಬಳಸ್ಕೊಳ್ಳಿ. ಇದೇ ಥರ ವಿದ್ಯಾರ್ಥಿಗಳು ಕೂಡ ಮೊಬೈಲೇ ಹಿಡ್ಕೊಂಡು ನಿಂತಿದ್ರು. ಅವರು ಯಾವ್ಯಾವ ಪೊಲೀಸರು ಏನೇನು ಮಾಡಿದ್ರು, ಗಡ್ಡ ಬಿಟ್ಕೊಂಡು ಯಾವ ಪೊಲೀಸರು ನಿಂತಿದ್ರಲ್ಲಿ, ಸಿವಿಲ್ ಡ್ರೆಸ್ಸಲ್ಲೇ ಅಥವಾ ಮಫ್ತಿಯಲ್ಲಿ ಯಾವ ಪೊಲೀಸರು ಇದ್ದರು, ಅವ್ರು ನಿಜವಾಗ್ಲೂ ಪೊಲೀಸರ, ಬ್ಯಾಡ್ಜ್ ಇಲ್ಲದೆ ಯಾವ ಪೊಲೀಸರು ಬಂದಿದ್ದರು, ಇದು ಕೂಡ ವಿಚಾರಣೆಗೆ ಒಳಪಡಬೇಕಾದಂಥ ವಿಚಾರಣೆ. ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ಒಂಥರ ವಿಚ್ ಹಂಟಿಂಗ್ ನಡೀತಾ ಇದೆಯಾ. ಇಲ್ಲಿ ಹುಡುಕಿ 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 ಅವರನ್ನು ಇನ್ಯಾವತ್ತೂ ಸೊಲ್ಲೆತ್ತಬಾರದು ಆ ಥರ ಮಾಡಲಿಕ್ಕೆ ಒಂದು ಪ್ರಯತ್ನ ಎಲ್ಲ ಆಗ್ತಾ ಇದೆಯಾ. ಅಷ್ಟಕ್ಕೆ ಈ ಜೆನ್ಝಿನೋ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿನೋ ಹೋರಾಟವನ್ನು ಬಿಟ್ಬಿಡ್ತಾರ, ಅವರು ಮುಂದಕ್ಕೆ ಹೋಗೋದೇ ಇಲ್ವಾ ಅವರು? ಇದು ಸರಿ ಆಗ್ತಾ ಇದೆಯಾ ನಿಮಗೆ? ಆ ಥರದ್ದು ಯಾವ ರಾಜ್ಯದ ಪೊಲೀಸರಾದರೂ ಆಗಲಿ ರೀ, ಯಾವ ರಾಜ್ಯದ ಪೊಲೀಸರಾದರೂ ಆಗಲಿ, 2 ವರ್ಷಗಳ ಹಿಂದೇನೋ 3 ವರ್ಷದ ಹಿಂದೇನೋ ಕೇಸ್ ಇತ್ತಾ, ಅವನ ಕೇಸ್ನ ಮೆರಿಟ್ ಆಧಾರದ ಮೇರೆಗೆ ಅವನ್ನ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿ ಅವನ ಬೇಲ್ ಅಪ್ಲೈ ಮಾಡ್ಕೊಳ್ತಾನೆ, ಸಿಕ್ಕರೆ ಬೇಲ್ ಇರ್ತಾನೆ, ಇಲ್ದಿದ್ರೆ ಒಳಗಡೆ ಇರ್ತಾನೆ ಅವನು. ಅದಕ್ಕೆ ಕೇಸ್ ವಿಚಾರಣೆ ನಡೀಲಿ, ಅರೆಸ್ಟ್ ಆಗಿಬಿಡಲಿ, ಅವನು ಶಿಕ್ಷೆ ಬೇಕಾದ್ರೆ ಆಗಲಿ, ಸಾಕ್ಷ್ಯಾಧಾರ ಕೊಟ್ಟರೆ ನೀವು. ಅದು ಬಿಟ್ಬಿಟ್ಟು ಅವತ್ತಿಗೆ ಯಾವುದೋ ಶಿಕ್ಷೆ ಆಯಿತು ಆಗಲಿಲ್ವೋ, ಪೊಲೀಸರಿಗೆ ಬೇಕಿರದ ಕೇಸ್ಗಳು, ಈಗ ಅದೇ ಕೇಸ್ಗಳನ್ನ ಸ್ಟ್ರಾಂಗ್ ಮಾಡಿಕೊಂಡು ಅವುಗಳಿಗೆ ವಾರಂಟನ್ನು ರೆಡಿ ಮಾಡಿಕೊಂಡು ಅರೆಸ್ಟ್ ಮಾಡೋಕ್ಕೆ ನೀವು ಹೊರಟಿದ್ದೀರಲ್ಲ, ಇದು ಸರಿಯಾಗತ್ತಾ? ಇದು ಹಲವು ವರ್ಷಗಳಿಂದ ತಲೆಮರೆಸ್ಕೊಂಡಿದ್ದಂಥ ಆರೋಪಿಗಳಂತೆ ಇವರು. ಏನು ದೇಶ ಬಿಟ್ಬಿಟ್ಟಿದ್ರೆ ಆರೋಪಿಗಳು? ಅಥವಾ ತುಂಬ ಅರೆಸ್ಟ್ ಮಾಡೇ ವಿಚಾರಣೆ ಮಾಡಬೇಕು ಎನ್ನುವ ಕೇಸ್ಗಳಾಗಿರಲಿಲ್ವಾ? ಈಗ ಜೆನ್ಝಿ ಪ್ರೊಟೆಸ್ಟ್ ಆದಮೇಲೆ ಇದು ಅರೆಸ್ಟ್ ಮಾಡಿದ್ರೇ ಉತ್ತರ ಸಿಗುವಂಥ ವಿಚಾರ ಅಂತ ತಮಗನಿಸ್ಬಿಟ್ಟಿದೆಯಾ? CCTV ದೃಶ್ಯಾವಳಿ, ಮುಖ ಗುರುತಿಸುವ ತಂತ್ರಜ್ಞಾನದಿಂದ ಪತ್ತೆ ಹಚ್ಚುವ ಪ್ರಯತ್ನದಲ್ಲಿ ಇದೀಗ ದೆಹಲಿ ಪೊಲೀಸರಿದ್ದಾರೆ. ಗಂಭೀರ ಪ್ರಕರಣದ ಆರೋಪಿಗಳು, ಕೊಲೆ ಅತ್ಯಾಚಾರದಂತಹ ಹಳೆಯ ಪ್ರಕರಣಗಳ ಹಿನ್ನೆಲೆಯುಳ್ಳ ಆರೋಪಿಗಳು. ಅತ್ಯಾಚಾರ, ಕೊಲೆ ಇಷ್ಟೊಂದು ಈಸಿಯಾಗಿ ಓಡಾಡ್ಕೊಂಡಿದ್ರು ಹಾಗಾದರೆ ನಮ್ಮ ದೇಶದಲ್ಲಿ? ಕೊಲೆ ಮಾಡಿದವರು, ರೇಪ್ ಮಾಡಿದವರು ರಾಜ್ಯ ಯಾವುದೇ ಇರಲಿ, ಅವನು ಒರಿಸ್ಸಾಯಿಂದ ಆದರೂ ಬಂದಿರಲಿ, ಗುಜರಾತಿಂದ ಆದರೂ ಬಂದಿರಲಿ, ಮಧ್ಯಪ್ರದೇಶ ಆದರೂ ಬಂದಿರಲಿ, ಬಿಹಾರಿಂದ ಆದರೂ ಬಂದಿರಲಿ, UP ಆದರೂ ಆಗಲಿ, ಹಾಗಾದರೆ ಅತ್ಯಾಚಾರಿಗಳನ್ನು ಅಲ್ಲಿರ್ತಕ್ಕಂಥ ಸರ್ಕಾರಗಳು ವರ್ಷಾನುಗಟ್ಟಲೆ ಈ ಥರ ಬಿಟ್ಟುಬಿಟ್ಟಿದ್ರ? ಮರ್ಡ್ರ್ ಮಾಡಿದವರು ಅಂತ ಆರೋಪ ಹೊತ್ಕೊಂಡಂಥವ್ರು ಇದೀಗ ಇಲ್ಲೇನು ಮಾಡಿದರು? ಇಲ್ಲಿ ಬಂದು ಆರಾಮಾಗಿ ಓಡಾಡ್ಕೊಂಡಿದ್ರ? ಜಂತರ್ ಮಂತರ್ ಬಂದು ಜಾಯ್ನ್ ಆಗಿಬಿಟ್ರಾ? ಏನು ಮಾಡ್ತಾಯಿದ್ರಿ? ಹಾಗಾಗಿ ನಾವು ಇಲ್ಲೆಲ್ಲೂ ಕೂಡ ಅತ್ಯಾಚಾರದ ಆರೋಪಿನ ನೀವು ಅರೆಸ್ಟ್ ಮಾಡಬಾರ್ದು, ಮರ್ಡರ್ ಆರೋಪಿನ ಅರೆಸ್ಟ್ ಮಾಡಬಾರ್ದು ನಮ್ಮ ವಾದ ಅಲ್ಲ. ಜೆನ್ಝಿ ಹೋರಾಟದ ಕಾರಣಕ್ಕೆ ಅವರ ಬೆನ್ನು ಬಿದ್ದಿದ್ದೀರಲ್ಲ, ಇದು ಹೇಗಿದು ನಿಮ್ಮ ಕಥೆ ಅಂತ ನಮ್ಮದೊಂದು ಪಾಯಿಂಟ್ ಇದೆ. ಇಲ್ಲಿ ಜೆನ್ಝಿ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ಯಾವುದೂ ರೂಪ ಪಡೆದುಕೊಳ್ಳಬಾರದು ಅನ್ನೋ ಒಂದು ಉದ್ದೇಶ ನಿಮಗಿದೆಯಾ? 2800ಕ್ಕಿಂತ ಹೆಚ್ಚಿನ ಆರೋಪಿಗಳನ್ನು ಪೊಲೀಸರು ಗುರುತು ಮಾಡಿದ್ದಾರಂತೆ. ತನಿಖಾ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡ್ತಾ ಇದ್ದಾರಂತೆ ಪೊಲೀಸರು. ಮುಖ ಗುರುತಿಸುವಿಕೆಯಂತಹ ಸುಧಾರಿತ ಟೆಕ್ನಾಲಜಿಗಳನ್ನು ಬಳಸ್ಕೊಳ್ತಾ ಇದ್ದಾರಂತೆ. ಹಾಗಾಗಿ ಹಳೆಯ ಪ್ರಕರಣಗಳು ವೇಗ ಪಡೆದುಕೊಂಡು ಬಿಟ್ಟಿವೆ. ಮಾಡಬಾರ್ದಾ? ಫೇಶಿಯಲ್ ರೆಕಗ್ನಿಷನ್ ಬೇಡವಾ? ಅಲ್ಲಿ ಕ್ಯಾಮ್ರಾಗಳನ್ನು ಬಳಸಬಾರ್ದಾ? ಬಳಸಿಕೊಳ್ಳಿ ನೀವು. ಪಾಯಿಂಟ್ ಏನಂತ ಹೇಳಿದ್ರೆ, ಒಂದು ಹೊಸ ಹೋರಾಟ ಆಯಿತು ಕೇಂದ್ರ ಸರ್ಕಾರಕ್ಕೆ, ಒಂದು ರಾಜೀನಾಮೆ, ಈ ಸರ್ಕಾರ ಮೇ ಇಸ್ತೀಫಾ ನಹಿ ಹೋತೆ, ದೊಡ್ಡ ಹೆಮ್ಮೆ. ಅದೆಲ್ಲ ಹಳೆ ಸರ್ಕಾರಪ್ಪ, ಈ ಸರ್ಕಾರದಲ್ಲಿ ಅಲ್ಲ ರಾಜೀನಾಮೆ ಎಲ್ಲ ಕೇಳಕ್ಕೆ ಬರಬೇಡ ಅಂತ ಹೇಳ್ಕೊಂಡೇ ಒಂದು ರಾಜೀನಾಮೆ ತೊಗೊಂಡು ಬಿಟ್ಟಿದ್ದಾರೆ. ಇದೀಗ ಈ ವಿಚಾರದಲ್ಲಿ ಆಗ್ತಿರೋದೇನು ಅಂದರೆ, ಈಗ ಹಳಬರನ್ನು, ಹಳೆಯ ಕೇಸ್ಗಳನ್ನ ಹುಡುಕಿ ನೀವು ಎಂಟೈರ್ ಪ್ರೊಟೆಸ್ಟ್ ಮಾಡಿದಂಥವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದೀರಾ ಅಂತ ನಮ್ಮ ವಿಚಾರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ದಿನೇಶ್ ಯರಹೊಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ಯರಹೊಳ್ಳಿ ಅವರೇ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಬಸವರಾಜ್ ಇಟ್ನಾಳ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಬಸವರಾಜ್ ಇಟ್ನಾಳ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಆಯೇಷಾ ಫರ್ಜಾನಾ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಆಯೇಷಾ ಫರ್ಜಾನಾ ಅವರೇ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಮಹೇಶ್ ಗೌಡ್ರು ಇದ್ದಾರೆ, JDSನ ವಕ್ತಾರರು. ಸ್ವಾಗತ ಮಹೇಶ್ ಗೌಡ್ರೆ ತಮಗೆ ಒಂದು ಡಿಬೇಟ್ಗೆ.